ಶ್ರೀ ಕೃಷ್ಣಂ ಒಂದೇ ಜಗದ್ಗುರು. ನಮಸ್ಕಾರ ಎಲ್ರಿಗೂ. ನಾಳೆ ಶನಿವಾರ ಕೃಷ್ಣ ಪಕ್ಷ ಅಷ್ಟಮಿಯಂದು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಿದ್ದೇವೆ. ಇದು ನಿಮಗೆ ಶ್ರಾವಣ ಮಾಸದಲ್ಲೇ ಬರುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಾರು ಬೇಕಿದ್ರೂ ಆಚರಿಸಬಹುದು. ಇದು ಒಂದು ಪಂಥಕ್ಕೆ ಸೇರಿದಂಥದ್ದಲ್ಲ, ಪ್ರತಿಯೊಬ್ಬರು ಆಚರಿಸಬಹುದು. ಆದ್ದರಿಂದನೇ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಾರೆ. ಭಗವಂತ ಸರ್ವಾಂತರ್ಯಾಮಿ ಅಂತ ಕೂಡ ಹೇಳೋದಿದೆ. ಯಾರಿಗೆಲ್ಲ ಸಂತಾನ ಅಪೇಕ್ಷೆ ಇರುತ್ತದೋ ಅವರು ಸಂಕಲ್ಪ ಮಾಡಿಕೊಂಡು ಭಕ್ತಿಯಿಂದ ಪ್ರೀತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಬಹುದು. ಇನ್ನು ಪುಟ್ಟ ಕೃಷ್ಣನ ಪ್ರತಿಮೆಯನ್ನು ಕಾಮಧೇನು ಸಹಿತ ಮತ್ತು ಬೆಣ್ಣೆ ಜೊತೆಗೆ ಯಾರಿಗಾದರೂ ನೀವು ಉಡುಗೊರೆ ಕೊಡಬಹುದು. ಇಂಥವ್ರಿಗೆ ಕೊಡಬೇಕು ಅಂತೆಲ್ಲ, ಹೊಸದಾಗಿ ಮದುವೆ ಆದವ್ರಿಗಾಗಲಿ ಅಥವಾ ಮದುವೆ ಆಗಬೇಕಾಗಿರೋಂಥವ್ರಿಗಾಗಲಿ ಕೊಡ್ಬೋದು. ಅವ್ರಿಗೆ ಮಾಂಗಲ್ಯ ಭಾಗ್ಯ ಕೂಡ ಬರುತ್ತೆ, ಅಂದರೆ ಕಂಕಣ ಭಾಗ್ಯ ಕೂಡ ಬರುತ್ತೆ. ನಿಮಗೆ ಯಾರಾದರೂ ಇದನ್ನ ಉಡುಗೊರೆಯಾಗಿ ಕೊಟ್ಟರೆ ಕೂಡ ನೀವು ಅದನ್ನ ಸ್ವೀಕರಿಸಿ ಅದನ್ನ ಒಂದು ಮಗುವಿನ ಥರನೇ ಲಾಲನೆ ಪಾಲನೆ ಮಾಡಬೇಕು. ಇದರಿಂದ ಆ ಕೃಷ್ಣ ಭಗವಾನ್ನ ಆಶೀರ್ವಾದದೊಂದಿಗೆ ನಿಮಗೆ ಸಂತಾನವಾಗುವುದು. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಪೂಜಾ ಸಮಯ ಯಾವ ಥರ ಮಾಡಬೇಕು, ಆಮೇಲೆ ಎಷ್ಟೊತ್ತಿಗೆ ಮಾಡಬೇಕು ಅಂತ ನೋಡೋದಾದರೆ, ನಿಮಗೆ ಪೂಜಾ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ 4 ಗಂಟೆ 5 ನಿಮಿಷದಿಂದ 6 ಗಂಟೆ 14 ನಿಮಿಷದವರೆಗೆ ಮೊದಲನೇ ಮುಹೂರ್ತ ಸಿಗುತ್ತೆ, ಅಂದರೆ ಬ್ರಾಹ್ಮಿ ಮುಹೂರ್ತ. ಇನ್ನು ಎರಡನೇ ಮುಹೂರ್ತ ಸಿಂಹ ಲಗ್ನದಲ್ಲಿ, ಇದು ಸ್ಥಿರ ಲಗ್ನ. ಅದರಿಂದ ಈ ಲಗ್ನದಲ್ಲಿ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸಮಯ ಬೆಳಗ್ಗೆ 6 ಗಂಟೆ 14 ನಿಮಿಷದಿಂದ 8 ಗಂಟೆ 18 ನಿಮಿಷದವರೆಗೆ ಇರುತ್ತೆ. ಇದು ಅತ್ಯಂತ ಶುಭ ಮುಹೂರ್ತ. ಇನ್ನು ಮೂರನೇ ಮುಹೂರ್ತ ಅಭಿಜಿತ್ ಲಗ್ನದಲ್ಲಿ ಸಿಗುತ್ತೆ. ನಿಮಗೆ ವೃಶ್ಚಿಕ ಲಗ್ನ ಅಂದರೆ ಇದು ಕೂಡ ಸ್ಥಿರ ಲಗ್ನದಲ್ಲೇ ಇರುತ್ತೆ. ಇನ್ನು ಈ ಸಮಯದಲ್ಲಿ ಪೂಜೆ ಮಾಡಬಹುದು. 12 ಗಂಟೆ 27 ನಿಮಿಷದಿಂದ 2 ಗಂಟೆ 39 ನಿಮಿಷದವರೆಗೆ. ನೀವು 12 ಗಂಟೆ 27 ನಿಮಿಷಕ್ಕೆ ಪೂಜೆ ಸ್ಟಾರ್ಟ್ ಮಾಡಿದರೆ ಪೂಜೆ ಎಷ್ಟೊತ್ತಿಗಾದರೂ ಮುಗಿಸ್ಬಹುದು. ಇನ್ನು 4ನೇ ಮುಹೂರ್ತ ಸಂಜೆ ಮಕರ ಲಗ್ನದಲ್ಲಿ, ಅಂದರೆ 4 ಗಂಟೆ 46 ನಿಮಿಷದಿಂದ 6 ಗಂಟೆ 40 ನಿಮಿಷದವರೆಗೆ ಇರುತ್ತೆ. ಅದಾದ ನಂತರ ಈ ಲಗ್ನದಲ್ಲಿ ನೀವು ಪೂಜೆ ಮಾಡ್ಕೊಳಕ್ಕಾಗದಿದ್ದರೆ 5ನೇ ಮುಹೂರ್ತ ಸಂಜೆ 6 ಗಂಟೆ 40 ನಿಮಿಷದಿಂದ 8 ಗಂಟೆ 42 ನಿಮಿಷದವರೆಗೆ ಇರುತ್ತೆ. ಇದು ಕುಂಭ ಲಗ್ನದಲ್ಲಿರುತ್ತೆ. ಇಷ್ಟು ಲಗ್ನದಲ್ಲಿ ನೀವು ಪೂಜೆ ಮಾಡೋದ್ರಿಂದ ಬಹಳ ವಿಶೇಷವಾದಂಥ ಲಗ್ನಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಈ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು. ಶ್ರೀಕೃಷ್ಣನ ಮೂರ್ತಿ ಇಟ್ಟು ಯಾರೆಲ್ಲ ಪೂಜೆ ಮಾಡಿರ್ತೀರ ಅವರು ಕದಲಿಸುವ ಸಮಯ ನಿಮಗೆ ರಾತ್ರಿ 10 ಗಂಟೆಯಿಂದ 11:55 ನಿಮಿಷದವರೆಗೆ ಕದಲಿಸ್ಕೋಬೋದು. ನಂತರ ವಿಸರ್ಜನೆ ಎಷ್ಟೊತ್ತಿಗಾದ್ರೂ ಮಾಡ್ಬೋದು, ಮಾರನೇ ದಿನವೂ ಮಾಡ್ಬೋದು, ಇಲ್ಲಾರ ಅವತ್ತೇ ಮಾಡ್ಬೋದು, ತೊಂದರೆ ಏನಿಲ್ಲ. ಇನ್ನು ನೈವೇದ್ಯ ವಿಚಾರಕ್ಕೆ ಬಂದರೆ ಬೆಣ್ಣೆ ಅಂತೂ ಕಂಪಲ್ಸರಿ ಇಡಬೇಕು. ಆಮೇಲೆ ಸಿಹಿ ತಿಂಡಿಗಳು, ನಿಮಗೇನು ತಿಂಡಿ ಅನಿಸುತ್ತೆ ಅದೆಲ್ಲ ಇಡಿ. ಎಲ್ಲವೂ ಕೃಷ್ಣನಿಗೆ ತುಂಬ ಪ್ರೀತಿ. ನೀವು ಬೆಣ್ಣೆ ಯಾವ ರೀತಿ ಇಡ್ತೀರಾ ಅದೇ ರೀತಿ ಅವಲಕ್ಕಿ ಕೂಡ ನೀವು ಕೃಷ್ಣನಿಗೆ ನೈವೇದ್ಯವಾಗಿ ಇಡಲೇಬೇಕು. ಇದನ್ನ ಮರಿಬೇಡಿ, ಪ್ರತಿಯೊಬ್ಬರು ಅವಲಕ್ಕಿನ ಇಡಿ. ಇದು ಕೃಷ್ಣನಿಗೆ ಅತ್ಯಂತ ಶ್ರೇಷ್ಠವಾದ ನೈವೇದ್ಯ. ಇದಿಷ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂಜಾ ಸಮಯ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಅನುಕೂಲ ಆಗಿದ್ದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.